ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇದ್ದೀರಾ ಕೆಂಗನ್ ವಾಟರ್ ವಿತ್ ಹರೀಶ್ ಯೂಟ್ಯೂಬ್ ಚಾನಲ್ಲು. ಈ ಚಾನಲಲ್ಲಿ ಕೆಂಗನ್ ವಾಟರ್ ಮಿಷಿನ್ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸು, ಸರ್ವಿಸ್ ಹೆಂಗೆ ಮಾಡೋದು, ಕೆಂಗನ್ ವಾಟರಿಂದ ಯೂಸೇಜ್ ಏನೇನಾಗುತ್ತೆ ಅಂತೇಳಿ ಪ್ರತಿಯೊಂದು ಕವರ್ ಆಗುತ್ತೆ. ಈಗಲೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮಗೆ SD501 ಮಾಡಲು ಇದು ಡೀಪ್ ಕ್ಲೀನಿಂಗ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತೀನಿ. ತಪ್ಪದೆ ನೋಡಿ, ಫುಲ್ ವಿಡಿಯೋ ನೋಡಿ, ಕಂಪ್ಲೀಟ್ ಅರ್ಥ ಆಗುತ್ತೆ. ಇಲ್ಲ ಸ್ವಲ್ಪ ನೋಡಿ ಬಿಟ್ಬಿಟ್ರೆ ನಿಮಗೆ ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ. ಹಾಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ. ಇದೇ SD501 ಮಿಷಿನು. ಇದರಲ್ಲಿ ಬಂದು ಇದರಲ್ಲಿ ಫಿಲ್ಟರ್ ಪಾರ್ಟ್ ಇರುತ್ತೆ. ಇದು ಈ ಸೈಡ್ ಫಿಲ್ಟರ್ ಪಾರ್ಟು, ಈ ಸೈಡು ಎಲೆಕ್ಟ್ರೋಲೈಸರ್ ಇರುತ್ತೆ, ಲಿಕ್ವಿಡ್. ಫಸ್ಟು ನೀವು ಪ್ಲಗ್ನ ಅನ್ಪ್ಲಗ್ ಮಾಡಬೇಕು. ನೀವೇನು ಎಲೆಕ್ಟ್ರಿಕಲ್ ಕನೆಕ್ಷನ್ಗೆ ಹಾಕಿರ್ತೀರ, ಪ್ಲಗ್ನ ಅನ್ಪ್ಲಗ್ ಮಾಡಬೇಕು. ಫಸ್ಟ್ ಪಾಯಿಂಟ್ ನೆನಪಿಟ್ಕೊಳ್ಳಿ, ಅನ್ಪ್ಲಗ್ ಮಾಡಬೇಕು. ಹಾಗೆ ಮಾತ್ರ ನೀವೇನು ಮಾಡೋದಿಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ಫಿಲ್ಟರ್ ಇರುತ್ತೆ. ಇದನ್ನು ಓಪನ್ ಮಾಡಬೇಕು ಕ್ಯಾಪ್ನ. ಇಲ್ಲಿ ಫಿಲ್ಟರ್ ಇರುತ್ತೆ. ಈ ಫಿಲ್ಟರ್ನ ರಿಮೂವ್ ಮತ್ತು ಇನ್ಸ್ಟಾಲ್ ಅಂತ ಇರುತ್ತೆ. ರಿಮೂವ್ ಮಾಡಬೇಕು. ರಿಮೂವ್ ಸೈಡು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಕ್ಯಾಪ್ನ ಮೇಲೆತ್ತಿ, ರಿಂಗ್ ಬರುತ್ತೆ. ಇದಾದಮೇಲೆ ಇದೇ ಫಿಲ್ಟ್ರು ಜಸ್ಟ್ ಅಪ್ ಸೈಡ್ ಎತ್ತಿದ್ರೆ ಸಾಕು, ಬಂದ್ಬೇಕು. ಇದೇ ಫಿಲ್ಟ್ರು. ಇದು ತೆಗೆದು ಸೇಫ್ಟಿ ಬೇರೆ ಕಡೆ ಇಟ್ಕೊಳ್ಳಿ. ನೆಕ್ಸ್ಟು CPU ಅಂತ ಇದೆ. ಇದು ನೋಡಿ, CPU. ಕೆಂಗನ್ ಮಿಷಿನ್ ಜೊತೆನೇ ಇದೆಲ್ಲ ಫ್ರೀ ಬಂದಿರುತ್ತೆ. ಮತ್ತು ಈ ಫಿಲ್ಟ್ರ್ ತೆರೆದಾಗ ಇದರಲ್ಲಿ ಓರಿಂಗ್ ಇರುತ್ತೆ. ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. 2 ಓರಿಂಗ್ ಇರಬೇಕು. ಅದೇ ರೀತಿ CPU ಕೂಡ 2 ಓರಿಂಗ್ ಇರುತ್ತೆ. ಅದನ್ನು ಅದಕ್ಕೆ ಹಾಕಿ. ಇದು ಕಳೆದೋದ್ರೆ ಮತ್ತೆ ನಿಮಗೆ ಕಾಸ್ಟ್ಲಿ ಆಗುತ್ತೆ. ಹೊಸ CPU ತೊಗೋಬೇಕು, ಇಲ್ಲ ಹೊಸ ಫಿಲ್ಟರ್ ತೊಗೋಬೇಕು. ಹಾಗಾಗಿ ಕಳ್ಕೊಬೇಡಿ. ಈ CPU ಯಾವ ಸಣ್ಣದು ದೊಡ್ಡದು ಏನು ಓರಿಂಗ್ ಇದೆ ಕನೆಕ್ಷನ್ನು, ಅದೇ ರೀತಿ ಅದರಲ್ಲಿ ಕೊಟ್ಕೋಬೇಕು. ಅದೇ ರೀತಿ ಪ್ರೆಸ್ ಮಾಡಿ, ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಲಾಕ್ ಆಗುತ್ತೆ. ಮತ್ತೆ ರಿಂಗ್ನ ತಪ್ಪದೆ ಹಾಕಬೇಕು. ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ. ಇನ್ಸ್ಟಾಲ್ ಅಂತ ಏನಿದೆ ಆ ಸೈಡಿಗೆ ರೊಟೇಟ್ ಮಾಡಿ. ಈಗ ಕರೆಕ್ಟಾಗಿ ಫಿಟ್ ಆಗಿದೆ. ಓಕೆ, ನೆಕ್ಸ್ಟು ಇದೇನು ಹೇಳಿದೆ, ಕ್ಯಾಪ್ನ ತೆಗೆದ್ರೆ ಇಲ್ಲಿ ಲಿಕ್ವಿಡ್ ಇರುತ್ತೆ. ಇದರಲ್ಲಿ ಓಪನ್ ಕ್ಲೋಸ್ ಅಂತ ಇದೆ, ಲಾಕ್ ಮತ್ತು ರಿಮೂವ್ ಅಂತ ಇದೆ. ಇದು ಎಲೆಕ್ಟ್ರೋಲೈಸರು ರಿಮೂವ್ ಮಾಡಲಿಕ್ಕೆ ಇಲ್ಲಿ ಲಾಕ್ ಮತ್ತು ರಿಮೂವ್ ಅಂತ ಇದೆ. ಇದು ಲಾಕ್ ಸೈಡ್ ಆಗಿರುತ್ತೆ ಯಾವಾಗಲೂ. ಇದನ್ನು ರಿಮೂವ್ ಸೈಡ್ನ ರೊಟೇಟ್ ಮಾಡಿ, ಜಸ್ಟ್ ಹಿಂಗೆ ಹ್ಯಾಂಡ್ಲ್ ಇಟ್ಕೊಂಡು ಜಸ್ಟ್ ರಿಮೂವ್ ಮಾಡಿ. ಓಕೆ, ಲಿಕ್ವಿಡ್ ಇರುತ್ತೆ, ತೆಗೆದು ಸೈಡಿಗೆ ಇಟ್ಬಿಡಿ. ಈಗ ನಾವು ಎಲೆಕ್ಟ್ರೋಲೈಸರ್ನ ರಿಮೂವ್ ಮಾಡಿದ್ದೀವಿ, ಪ್ಲಸ್ಸು CPU ಫಿಟ್ ಮಾಡಿದ್ದೀವಿ. ಓಕೆ, ಈ ಕನೆಕ್ಷನ್ ಆಗಿರಬೇಕು. ಪ್ಲಗ್ನ ಅನ್ಪ್ಲಗ್ ಮಾಡಿದ್ದೀವಿ. ಓಕೆ, ಇದು ನೋಡಿ, ಇದೇ ಬಕೆಟ್ ಪಂಪು. ಇದು ಫಿಶ್ ಅಕ್ವೇರಿಯಮ್ ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ. ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಬೈ ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ. ಬೇಕು ಅಂದರೆ ಹೋಗಿ ಬೈ ಕೂಡ ಮಾಡ್ಬೋದು. ಫುಲ್ ಅಸೆಸರೀಸ್ ಸೆಟ್ ಎಲ್ಲ ಬರುತ್ತೆ, ಪೈಪು ಗೀಪೆಲ್ಲ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದರಲ್ಲಿ ನೋಡಿ, ಸಾಲ್ಟ್ ಹಾಕಿದೆ, ಸಿಟ್ರಿಕ್ ಆ್ಯಸಿಡು, ಪ್ಲಸ್ಸು ಪಂಪ್ನ ಇಟ್ಬಿಟ್ಟು ಇದಕ್ಕೆ ಮಿಷಿನ್ನ ಇನ್ಪುಟ್ ಪೈಪ್ನ ಇದಕ್ಕೆ ಇನ್ಸರ್ಟ್ ಮಾಡಬೇಕು. ಓಕೆ, ಈಗ ನೀರು ಹೇಳಿದ್ನಲ್ಲ, ನೀರು ಬಂದು 1.5 ಲೀಟ್ರು ಲೆಕ್ಕದಲ್ಲಿ ಹಾಕಬೇಕು. ಪಂಪು ಮುಳುಗಷ್ಟಾದರೆ ಸಾಕು. ನೀವೆಷ್ಟು ನೀರು ಕಡಿಮೆ ಹಾಕ್ತೀರಾ ಅಷ್ಟು ಬೇಗ ಕ್ಲೀನ್ ಆಗುತ್ತೆ. ಇದು ಫಸ್ಟೇ ನೀವು ನೀರಲ್ಲಿ ಸಿಟ್ರಿಕ್ ಆಸಿಡ್ನ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಬೇಗ ಡೈಲ್ಯೂಟ್ ಆಗುತ್ತದು.
ಇಲ್ಲಾಂದರೆ ನಿಮಗೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಉಳಿದಿರುತ್ತೆ ನೋಡಿ, ಡೈಲ್ಯೂಟ್ ಆಗ್ತಾ ಇದೆ. ಈ ಥರ ಸಿಗಬಾರ್ದು, ಫುಲ್ಲು ನೋಡಿ. ಪಂಪ್ ಮುಳುಗೋಷ್ಟು ಹಾಕಿದೆ, ಇನ್ನು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿ. ಇದು ಕನೆಕ್ಷನ್ ನೋಡ್ಕೊಳ್ಳಿ ಯಾವುದಾದ್ರು ಇರಬೇಕು ಅಂತೇಳಿ. ಇದು ಇನ್ಲೆಟ್ ಪೈಪಿಗೆ ಕೊಟ್ಟಿದ್ದೀವಿ. ಈ ಔಟ್ಲೆಟ್ ಪೈಪು ಇದರಲ್ಲೇ ನೀರು ಬೀಳೋಂಗೆ ಮಾಡಬೇಕು. ಸ್ವಲ್ಪ ಸೇಫರ್ ಪ್ಲೇಸಲ್ಲಿ ಇಟ್ಬಿಡಿ. ಮತ್ತು ಇದು ಏನು ಅಸಿಡಿಕ್ ವಾಟರ್ ಬರುತ್ತಲ್ಲ, ಆ ಪೈಪು ಕೂಡ ಇದರಲ್ಲೇ ಬಿಡಬೇಕು. ಕನೆಕ್ಷನ್ನ ಕರೆಕ್ಟಾಗಿ ನೋಡಿ. ಇದು ಕೆಂಗನ್ ವಾಟರ್ ಬರುವಂಥ ವಾಟರ್ ಪೈಪು, ಇದು ಅಸಿಡಿಕ್ ಬರುವಂಥ ವಾಟರ್ ಪೈಪು. ಅಸಿಡಿಕ್ ಬರುವಂಥದ್ದು ಈ ಥರದ್ದು ಒಂದು ಕನೆಕ್ಟರ್ ಇರುತ್ತೆ. ಇವೆರಡು ಇದರಲ್ಲೇ ಬಿಡಬೇಕು. ಅಂದರೆ ನೀರು ಹೋಗಿದ್ದು ಮತ್ತೆಲ್ಲ ಪೂರ್ತಿ ವಾಶ್ ಆಗಿ ಮತ್ತೆ ಇಲ್ಲೇ ಎರಡು ನೀರು ಬಂದು ಬೀಳ್ತಾ ಇರಬೇಕು. ಇದು ನೀವು ಹೆಚ್ಚು ಕಮ್ಮಿ 1 ಅವರಿಂದ 2 ಅವರ್ವರೆಗೂ ರನ್ ಮಾಡಲಿಕ್ಕೆ ಬಿಡಬೇಕೀಗ. ಈಗ ಎಲೆಕ್ಟ್ರಿಕ್ ಕನೆಕ್ಷನ್ ಹಾಕಿದೆ ನೋಡಿ, ಎಲೆಕ್ಟ್ರಿಕ್ ಕನೆಕ್ಷನ್ ಹಾಕಿದೆ. ಎಲೆಕ್ಟ್ರಿಕ್ ಕನೆಕ್ಷನ್ ಹಾಕಿದ್ದು ಸ್ವಿಚ್ ಆನ್ ಮಾಡಿ ನೋಡಿ, ಸ್ಟಾರ್ಟ್ ಆಯಿತು. ನೀರು ಕಡಿಮೆ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಎರಡೂ ಪೈಪಲ್ಲೂ ನೀರು ಬರಬೇಕು. ಎರಡೂ ಪೈಪಲ್ಲೂ ನೀರು ಬೀಳ್ತಿದೆ ನೋಡಿ. ಎರಡೂ ಪೈಪಲ್ಲೂ ನೀರು ಬೀಳುವಂಥದ್ದು ಒಂದ್ಸಲಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಹೆಚ್ಚು ಕಮ್ಮಿ 1 ಅವರ್ ಟು 2 ಅವರ್ ಇದೇ ರೀತಿ ಬಿಡಬೇಕಾಗುತ್ತೆ. ಅದು ನೀರು ಸಿಕ್ತಿಲ್ಲ, ನೀರು ಎಷ್ಟಾಗತ್ತಷ್ಟು ಫುಲ್ ಮಾಡಿ, ಡ್ರೈ ಓಡಬಾರ್ದು ಅಷ್ಟು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ನಾವು ಫಿಲ್ಟ್ರನ್ನ ತೆಗೆದು CPU ಹಾಕಿದೆ, ಮತ್ತು ಎಲೆಕ್ಟ್ರೋಲೈಸರ್ನ ರಿಮೂವ್ ಮಾಡಿದ್ದೀವಿ, ಮತ್ತು ಪ್ಲಗ್ ಪಾಯಿಂಟಿಂದ ಮೇಯ್ನು ತೆಗೆದಿದೆ. ಪ್ಲಗ್ ಪಾಯಿಂಟಿಂದ ಮೇಯ್ನ್ ಕನೆಕ್ಷನ್ ತೆಗೆದಿದೆ. ಪೈಪ್ ಕನೆಕ್ಷನ್ನು ಇದು ಇನ್ಪುಟ್ ಪೈಪು ಬಕೆಟ್ ಪಂಪ್ ಏನಿದೆಯಲ್ಲ ಇದಕ್ಕೆ ಕನೆಕ್ಷನ್ನ ಮಾಡಬೇಕು. ನೀರು ಇಲ್ಲಿಂದ ಹೋಗಿದ್ದು ಕೆಂಗನ್ ವಾಟ್ರಲ್ಲಿ ಮತ್ತು ಅಸಿಡಿಕ್ ವಾಟರ್ ಪೈಪ್ ಏನಿದೆ ಇವೆರಡರಲ್ಲೂ ನೀರು ಬರ್ತಾ ಇದೆ. ಓಕೆ, ಇಷ್ಟೇ ಸಿಂಪಲ್ ಪ್ರೊಸೆಸ್ಸು. ಹೆಂಗೆಂತ ಕನ್ಫ್ಯೂಸ್ ಆದರೆ ರಿಪೀಟ್ ಒಂದ್ಸಲ ನೀವು ನೋಡ್ಕೊಂಡ್ಬಿಡಿ, ಗೊತ್ತಾಗುತ್ತೆ. ಇದು ನೀವು ಒಂದು 2 ಅವರ್ಸು ಇದೇ ಪೊಸಿಷನ್ ಬಿಟ್ಬಿಡಬೇಕು. ಓಕೆ, ನೋಡಿ ಡೀಪ್ ಕ್ಲೀನಿಂಗ್ ಆಗಿ 2 ಅವರ್ಸ್ ಆಗಿದೆ. ಈಗ ಎಲ್ಲ ರಿಮೂವ್ ಮಾಡಿ ಮುಂಚೆ ಯಾವ ಥರ ಇತ್ತು ಆ ರೀತಿ ಫಿಲ್ಟರ್ ಸೆಟ್ ಮಾಡಿದಾಗ ಸ್ವಿಚ್ನ ಆಫ್ ಮಾಡ್ಕೊಳ್ಳಿ. ಮೊದಲು ನೀವು ಪಂಪ್ ಏನಿದೆ ಬಕೆಟ್ ಪಂಪು ಅದನ್ನು ಕನೆಕ್ಷನ್ ಮಾಡಬೇಕು. ಇಷ್ಟೊತ್ತರೆಗೂ ಅಸಿಡಿಕ್ ಪೌಚ್ ಹಾಕಿ ನಾವು ಕ್ಲೀನಿಂಗ್ ಪೌಡರ್ ಹಾಕಿ ಸಿಟ್ರಿಕ್ ಆಸಿಡ್ ಹಾಕಿ ನಾವು ವಾಶ್ ಮಾಡಿರೋದು. ಈಗ ನಾವು ನಾರ್ಮಲ್ ವಾಟ್ರಲ್ಲಿ ಒಂದ್ಸಲಿ ಫ್ಲೋ ಬಿಡಬೇಕು. ಒಂದು 5 ನಿಮಿಷ 2 ನಿಮಿಷ 5 ನಿಮಿಷನಾರ ಬಿಡಬೇಕು. ಯಾಕಂದರೆ ಅದಕ್ಕೂ ಮುಂಚೆ ಫಿಲ್ಟರ್ ಹಾಕಬಾರ್ದು. ಫಿಲ್ಟರ್ ಹಾಕಿದ್ರೆ ಇನ್ನೂ ಅದರಲ್ಲಿರುವಂಥ ಪಾರ್ಟಿಕಲ್ಸು ಚೋಕ್ ಆಗೋಂಥ ಚಾನ್ಸ್ ಇರುತ್ತೆ ಫಿಲ್ಟರ್ಗೆ. ಹಾಗಾಗಿ ಫಿಲ್ಟರ್ ಹಾಕ್ಬೋದು. CPU ಹಾಗೆ ಇರಬೇಕು. ಈ ಪೈಪ್ನ ಇನ್ಪುಟ್ ಪೈಪ್ನ ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ. ಇನ್ಪುಟ್ ಪೈಪು ಡಿಸ್ಕನೆಕ್ಟ್ ಮಾಡಿ ಇದನ್ನು ಮುಂಚೆ ನಲ್ಲಿ ಕನೆಕ್ಷನ್ ಹೇಗಿತ್ತೋ ಅದೇ ಥರ ಕನೆಕ್ಷನ್ ಮಾಡಬೇಕು. ಇದು ನೋಡಿ, ಮುಂಚೆ ಯಾವ ಥರ ಕನೆಕ್ಷನ್ ಇತ್ತು ಅದೇ ಥರ ಇನ್ಪುಟ್ನ ತೊಗೊಂಡೋಗಿ ಕನೆಕ್ಷನ್ ಕೊಟ್ಟಿದೆ. ಇದು ಔಟ್ಪುಟ್ಟು, ಇದು ಅಸಿಡಿಕ್ ವಾಟ್ರು, ಕೆಂಗನ್ ವಾಟ್ರು ಮತ್ತು ಅಸಿಡಿಕ್ ವಾಟ್ರ್ ಬರುವಂಥದ್ದು. ಇದರಲ್ಲಿ ನಿಮಗೆ ಫ್ಲೋ ಬರೋ ಹಾಗೆ ಬಿಡಬೇಕು. ಇದು ಹೆಚ್ಚು ಕಮ್ಮಿ ಒಂದು 4-5 ನಿಮಿಷನಾರ ಬಿಡಲೇಬೇಕು. ಯಾಕಂದರೆ ಇದರಲ್ಲಿ ಏನು ನಿಮಗೆ ಅಸಿಡಿಕ್ ಕಂಟೆಂಟ್ ಇರುತ್ತೆ ಅದನ್ನು ನಾವು ಸಿಟ್ರಿಕ್ ಆಸಿಡ್ ಹಾಕಿ ಎಲ್ಲ
ಡೀಪ್ ವಾಶ್ ಮಾಡಿರ್ತೀವಿ, ಅದರಲ್ಲಿರೋ ಕಂಟೆಂಟ್ ಎಲ್ಲ ಪೂರ್ತಿ ನಿಮಗೆ ಈಚೆ ಬರಬೇಕು. ಹಾಗಾಗಿ ಕಂಪಲ್ಸರಿ ಇದನ್ನು ಮಾಡಿ. ಇದು ಫಿಲ್ಟ್ರು ಹಾಕೋಕ್ಕೂ ಮುಂಚೆನೇ, ಅಂದರೆ CPU ಕನೆಕ್ಟ್ ಆಗಿದೆ, CPU ಕನೆಕ್ಷನ್ ಏನಿದೆ ಅದಕ್ಕೆ ಮಾಡಬೇಕು, ಫಿಲ್ಟ್ರು ಹಾಕಬಾರ್ದು. ಫಿಲ್ಟ್ರು ಆಮೇಲೆ ಹಾಕಬೇಕು. ಈ ಥರ ಫ್ಲೋ ಬಿಟ್ಟಾದಮೇಲೆ ಫಿಲ್ಟ್ರ್ ಹಾಕಬೇಕಾಗುತ್ತೆ. ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಇಲ್ಲಿ ಬರ್ತಾ ಇದೆ. ನೋಡಿ, ರೆಗ್ಯುಲರ್ ವಾಟರ್ನ ಇದರಲ್ಲಿ ಫ್ಲೋ ಮಾಡಿ ವಾಶ್ ಮಾಡಿದೆ. ಈಗ ವಾಶ್ ಆದಮೇಲೆ ಈಗ ಫಿಲ್ಟರ್ನ ಹಾಕಬೇಕು. ಈ ಫಿಲ್ಟ್ರು ಹೋಗಿತ್ತು, ಹಂಗಾಗಿ ಇದು ಲೈಫ್ ಮುಗ್ದಿರೋದ್ರಿಂದ ಬೇರೆ ಹೊಸ ಫಿಲ್ಟ್ರ್ ಹಾಕ್ತಾರೆ. ಇದು ನೋಡಿ, ಹೊಸ ಫಿಲ್ಟರ್. ಹೊಸ ಫಿಲ್ಟರ್ನ ಈಗ ಫಿಟ್ ಮಾಡ್ತಾರೆ. ನೀವು ಯಾವಾಗ ಡೀಪ್ ಕ್ಲೀನ್ ಮಾಡೋದು ಹೊಸ ಫಿಲ್ಟರ್ ಹಾಕಬೇಕು ಅಂತಿಲ್ಲ. ನಿಮ್ಮ ಫಿಲ್ಟರ್ ಚೆನ್ನಾಗಿತ್ತು ಅಂದರೆ ಅದನ್ನೇ ಯೂಸ್ ಮಾಡ್ಬೋದು. ಇದು ನೋಡಿ, ಬ್ರ್ಯಾಂಡ್ ನ್ಯೂ ಫಿಲ್ಟರ್. ಓಕೆ, FC1 ಡಿಲಕ್ಸ್ ವಾಟರ್ ಫಿಲ್ಟರ್ ಅಂತ ಇದೆ. ಓಕೆ, ಇದು ಸೇಮ್ ಸ್ಟಾರ್ಟಿಂಗಲ್ಲಿ ಏನು ರಿಮೂವ್ ಮಾಡಿದ್ರಿ, ಫಿಲ್ಟರ್ ರಿಮೂವ್ ಮಾಡೋ ಟೈಮಲ್ಲಿ ಅದೇ ಥರ CPU ರಿಮೂವ್ ಮಾಡೋದು. ರಿಮೂವ್ ಅಂತ ಏನಿದೆ ಆ ಸೈಡಿಗೆ ಪ್ರೆಸ್ ಮಾಡ್ಕೊಳ್ಳಿ. ಓರಿಂಗ್ ತೆಗೆದು CPU ಜಸ್ಟ್ ಲಿಫ್ಟ್ ಮಾಡಿದ್ರೆ ಸಾಕು, ಬರುತ್ತೆ. ಓರಿಂಗ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಇದೆಯೋ ನೆಕ್ಸ್ಟ್ ಅದೇ ಜಾಗಕ್ಕೆ ಹೊಸ ಫಿಲ್ಟರ್ ಹಾಕೊಳ್ಳಿ. ಈಸಿ ಫಿಟ್ಟಿಂಗ್ ಇರುತ್ತೆ, ತುಂಬ ಫೋರ್ಸಬಲಿ ಮಾಡೋದೇನಿರಲ್ಲ. ಎಲ್ಲ ಓರಿಂಗು ರಬ್ಬರ್ ವಾಷ್ ಇರೋದ್ರಿಂದ ಕರೆಕ್ಟಾಗಿ ಫಿಟ್ ಆಗುತ್ತೆ. ರಿಮೂವ್ ಸೈಡು ಫಸ್ಟು ರೊಟೇಟ್ ಮಾಡಿ ಪ್ರೆಸ್ಸಾಗಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಇನ್ಸ್ಟಾಲ್ ಕಡೆ ಲಾಕ್ ಮಾಡಿ ಫಿಲ್ಟರ್ ಕೆಲಸ ಮಾಡಿ. ಈಗ ಹೊಸ ಫಿಲ್ಟರ್ ಹಾಕಿರೋದು ಹಳೇದಿದೆ. ಮತ್ತು ಇನ್ನೊಂದು ಲಿಕ್ವಿಡ್ ಇನ್ನು 50% ಇದೆ. ರೆಡ್ ಬಾಲ್ ಇದೆ ನೋಡಿ, ಇಲ್ಲಿಗೆ ಬಂದರೆ ಅಲ್ಲಿ ಇಂಡಿಕೇಟರ್ ಕಾಣುತ್ತೆ ನಿಮಗೆ, ಆವಾಗ ರೀಫಿಲ್ ಮಾಡ್ಬೋದು. ರೀಫಿಲ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಇದು ಜಸ್ಟ್ ಪ್ರೆಸ್ ಮಾಡೋದಷ್ಟೇ. ಪ್ರೆಸ್ ಮಾಡಿ ಲಾಕ್ ಅಂತ ಇದೆ ಇಲ್ಲಿ, ಇದನ್ನು ಲಾಕ್ ಸೈಡಿಗೆ ಟರ್ನ್ ಮಾಡಿದ್ರೆ ಮುಗಿತು, ಲಾಕ್ ಆಗುತ್ತೆ, ಬರೋದಿಲ್ಲ. ಇದೇ ನೋಡಿ, ಇಂಡಿಕೇಟರ್ ಏನೇನಿದೆ, ರೆಡ್ ಬಾಲ್ ಏನಿದೆ ಅದು ನಿಮಗೆ ಡೌನ್ ಆಗ್ತಾ ಬರುತ್ತೆ. ಇಲ್ಲಿಗೆ ಬಂತು ಅಂದರೆ ಲಿಕ್ವಿಡ್ ಖಾಲಿ ಆಗಿದೆ ಅಂತ, ಆವಾಗ ಲಿಕ್ವಿಡ್ ಹಾಕ್ಬೇಕು. ಇದು ಕೂಡ ಜಸ್ಟ್ ಪ್ರೆಸ್ ಮಾಡಿ ಫಿಲ್ಟರ್ ಪೋರ್ಷನ್ನು ಕೂಡ ಕ್ಯಾಪ್ನ ಹಾಕಬೇಕು. ಈಗ ಮಿಷಿನ್ ರೆಡಿ. ಓಕೆ, ಥ್ಯಾಂಕ್ ಯು. ಇನ್ ಕೇಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಇನ್ನು ಕೆಂಗನ್ ವಾಟರಲ್ಲಿ ಏನೇನು ವಾಟರ್ ಬೆನಿಫಿಟ್ ಇದೆ, ನಿಮಗೆ ಹೆಲ್ತ್ ಬೆನಿಫಿಟ್ ಏನೇನು ಸಿಗುತ್ತೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ವೀಡಿಯೋಸ್ ಬರೋದಿದೆ. ಹಾಗಾಗಿ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಎಲ್ಲರೂ ನೋಡ್ಬೋದು, ಎಲ್ಲರೂ ಇದ್ರ ಯೂಸಸ್ನ ತಿಳ್ಕೊಬೋದು. ಇನ್ ಕೇಸು ಡೀಟೇಲ್ ಬೇಕು ಅಂದರೆ ಕೆಳಗಡೆ ಕೊಟ್ಟಿರೋ ಫೋನ್ ನಂಬರ್ಗೆ ಫೋನ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ. ಇನ್ನೂ ಡೀಟೇಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು.